ಅದು ಐತಿಹಾಸಿಕ ನಾಡು, ದೇಗುಲಗಳ ಬೀಡು, ಬಂಗಾರದ ಕಣಜ ಅಂತಾನೆ ಫೇಮಸ್ ಆದ ಲಕ್ಕುಂಡಿಯಲ್ಲಿ ಉತ್ಖನನ 6ನೇ ದಿನದ ಕಾರ್ಯ ಭರದಿಂದ ಸಾಗಿದೆ. ಭೂಗರ್ಭ ಅಗೆದಂತೆಲ್ಲ ಭೂತಾಯಿ ಒಡಲೊಳಗೆ ಹುದುಗಿರುವ ಅನೇಕ ಪ್ರಾಚ್ಯಾವಶೇಷಗಳು, ಶಿಲಾಕೃತಿಗಳು, ಅನೇಕ ಅವಶೇಷಗಳು ಪತ್ತೆಯಾಗ್ತಾ ಇದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇಂದು ಮೂಳೆಗಳ ತುಣುಕುಗಳು, ಬೃಹತ್ ಆಕಾರದ ಕಲ್ಲಿನ ಬಂಡೆ ಪತ್ತೆಯಾಗಿದೆ. ಇನ್ನು ಏನೆಲ್ಲ ಅವಶೇಷಗಳು ಸಿಗಬಹುದು ಎಂಬ ಕುತೂಹಲ ಮಾತ್ರ ಎಲ್ಲರಲ್ಲಿ ಮನೆ ಮಾಡಿದೆ. ಈ ಕುರಿತ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ಕಾರ್ಯ. ಉತ್ಖನನ ವೇಳೆ ಮೂಳೆ, ಬಿಲ್ಲೆ, ನಾಗರಕಲ್ಲು ಪತ್ತೆ. ಗದಗ ಜಿಲ್ಲೆಯ ಲಕ್ಕುಂಡಿ ಈಗಾಗಲೇ ರಾಜ್ಯ ಹಾಗೂ ದೇಶದಲ್ಲಿ ಸದ್ದು ಮಾಡಿದೆ. ಹೀಗಾಗಿ ಇಲ್ಲಿ ನಡೀತಾ ಇರೋ ಉತ್ಖನನ ಕಾರ್ಯಕ್ಕೆ ಇಂದು 6ನೇ ದಿನ ಸಾಕ್ಷಿಯಾಗಿದೆ. ಲಕ್ಕುಂಡಿ ಗ್ರಾಮದ ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೀತಾ ಇರುವ ಉತ್ಖನನ ಕಾರ್ಯ ಸಾಕಷ್ಟು ಕುತೂಹಲ ಹೆಚ್ಚಿಸಿದೆ. ಸಾಕಷ್ಟು ಇತಿಹಾಸದ ಕುತೂಹಲ ಮೂಡಿಸಿದ ಶಿವಲಿಂಗ ಪಾಣಿಪೀಠ, ಶಿವಲಿಂಗು, ಹಾವು ಪ್ರತ್ಯಕ್ಷ, ಗಂಟೆ, ಶಿಲಾಯುಗದ ಕಾಲದ ಕಲ್ಲಿನ ಕೊಡಲೆ, ಬೃಹದಾಕಾರದ ಬಂಡೆ, ಹಳೆಯ ಕಾಲದ ಮಡಿಕೆಯ ಭಾಗ, ಕವಡೆಗಳು ಸಿಕ್ಕಿದ್ವು. ಜೊತೆಗೆ 5-6 ಮೂಳೆ ತುಣುಕುಗಳು ಸಿಕ್ಕಿರುವುದು ಈ ನಡುವೆ ಕುತೂಹಲವನ್ನ ಹೆಚ್ಚು ಮಾಡಿದೆ. ಈಗಾಗಲೇ ಸುಮಾರು 6 ಅಡಿಯಷ್ಟು ಆಳಕ್ಕೆ ಅಗೆಯಲಾಗಿದೆ. ದಿನದಿಂದ ದಿನಕ್ಕೆ ಅಗೆಯುವ ಆಳ ಹೇಗೆ ಹೆಚ್ಚಾಗುತ್ತೋ ಹಾಗೆ ಉತ್ಖನನದಲ್ಲಿ ಮತ್ತಷ್ಟು ಪ್ರಾಚೀನ ಅವಶೇಷ ಪತ್ತೆಯಾಗುವ ಸಾಧ್ಯತೆ ಕೂಡ ಹೆಚ್ಚು. ಇದರ ಜೊತೆಗೆ ಕಲ್ಲು ನಾಗದೇವತೆಯ ಮೂರ್ತಿ ಸಹ ಸಿಕ್ಕಿದ್ದು ಇಲ್ಲಿನ ಪುರಾತನಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ನಾವು ಯಾವುದೇ ನಿಧಿಯಾಸೆಗೆ ಉತ್ಖನನ ಮಾಡ್ತಾ ಇಲ್ಲ, ಆದರೆ ಐತಿಹಾಸಿಕ ಕುರುಹಿಗಾಗಿ ಈ ಕಾರ್ಯ ಮಾಡ್ತಿದ್ದೇವೆ ಅಂತಾರೆ ಲಕ್ಕುಂಡಿ ಪ್ರಾಧಿಕಾರದ ಮುಖ್ಯಸ್ಥ. ಐತಿಹಾಸಿಕ ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ ಏನು ಉತ್ಖನನ ನಡೀತಾ ಇದೆ, ಇವತ್ತು 6ನೇ ದಿನ. ಇವತ್ತು ಕೂಡ ಒಂದು ಕಲ್ಲು ನಾಗರ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಹಾಗೂ ಕಳೆದ 2 ದಿನಗಳ ಹಿಂದೆ ನವಶಿಲಾಯುಗದ ಆಯುಧಗಳು ಸಿಕ್ಕಿವೆ. ಇವತ್ತು 6ನೇ ದಿವಸ ಏನು ನಮ್ಮ ಲಕ್ಕುಂಡಿ ಹಿಂದೆ ಇತ್ತು 8 ಫೂಟ್ ಹುಗುದಿದೆ ಅಂತ ಏನು ಹಿರಿಯರ ಅಭಿಪ್ರಾಯ ಇತ್ತು, ಅದು ಇವತ್ತಿಗೆ ಕೊನೆಗೊಳ್ತದೆ. ನಾಳೆಯಿಂದ ಇನ್ನೂ ರೋಚಕವಾದಂಥ ಅನೇಕ ಪ್ರಾಚ್ಯಾವಶೇಷಗಳು, ಮೆಟ್ಲುಗಳು ಸಿಗಬಹುದೆನ್ನುವ ಒಂದು ತವಕದಲ್ಲಿ ನಾವು ಕೂಡ ಲಕ್ಕುಂಡಿ ಪ್ರಾಧಿಕಾರದವರು ಇದ್ದೇವೆ. ಈಗಾಗಲೇ 6 ದಿನಗಳ ಸತತವಾಗಿ 6 ದಿನಗಳ ಕಾಲ ಏನು ಕಾರ್ಮಿಕರು ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ದಿನನಿತ್ಯ ಏನಾದರೂ ಒಂದು ಐತಿಹಾಸಿಕ ಕುರುಹು ಸಿಗುವುದು ನಮಗೆ ಉತ್ಖನನಕ್ಕೆ ಇನ್ನೂ ಅತ್ಯಂತ ಶಕ್ತಿ ಕೊಟ್ಟಿದೆ, ಖುಷಿ ತಂದಿದೆ. ಉತ್ಖನನ ನೋಡಲು ಪ್ರವಾಸಕ್ಕೆ ಬಂದ ಶಾಲಾ ಮಕ್ಕಳು. ಪಠ್ಯ ಪುಸ್ತಕಗಳಲ್ಲಿ ಓದಿದ್ವಿ, ಕಣ್ಣಾರೆ ನೋಡಿದ್ವಿ ಎಂದ ಮಕ್ಕಳು. ಲಕ್ಕುಂಡಿಯಲ್ಲಿ ಭೂಗರ್ಭವನ್ನ ಅಗೆದಷ್ಟು ಅನೇಕ ಅವಶೇಷಗಳು ಪತ್ತೆಯಾಗ್ತಾ ಇದೆ. ಇವು ಸಾಕಷ್ಟು ಕುತೂಹಲವನ್ನ ಹೆಚ್ಚು ಮಾಡಿದೆ. ಉತ್ಖನನದ ವೇಳೆ ಸಿಕ್ಕಿರುವ ವಸ್ತುಗಳನ್ನ ಮೇಲ್ವಿಚಾರಕರು ಸಂಗ್ರಹಿಸಿಕೊಂಡು ಇದರ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನು ಇಲ್ಲಿ ಸಿಕ್ಕ ಮೂಳೆಗಳು ಮಾನವರದ್ದ, ಪ್ರಾಣಿಗಳದ್ದ ಅಥವಾ ಯಾವುದಾದ್ರೂ ಪಕ್ಷಿಯದ್ದ ಅನ್ನೋ ವರದಿಯನ್ನ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು. ಅಷ್ಟೇ ಅಲ್ಲ, ಉತ್ಖನನ ಜಾಗ ಈಗ ವೀಕ್ಷಣೆಯ ಸ್ಥಳವಾಗಿ ಹೊರಹೊಮ್ಮಿದೆ. ಹುಬ್ಬಳ್ಳಿ ನೇಕಾರ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು, ಶಿಕ್ಷಕರು, ಸಿಬ್ಬಂದಿ ಉತ್ಖನನದ ಸ್ಥಳವನ್ನ ವೀಕ್ಷಣೆ ಮಾಡಿದ್ದಾರೆ. ಉತ್ಖನನದ ಬಗ್ಗೆ ಕೇವಲ ಪಠ್ಯ ಪುಸ್ತಕಗಳಲ್ಲಿ ಓದಿ ತಿಳಿದುಕೊಂಡಿದ್ವಿ, ಆದ್ರೆ ಈಗ ಪ್ರತ್ಯಕ್ಷವಾಗಿ ಈ ಕೆಲಸವನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದೆ ಅಂತ ಮಕ್ಕಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನದ ಹತ್ರ ನಾವೇನು ನೋಡ್ತಿದ್ವಿ, 6ನೇ ದಿನದ ಉತ್ಖನನ ಕಾರ್ಯಕ್ರಮ ನಡೀತಾ ಇದೆ. ಇದು ಎಲ್ಲರಲ್ಲೂ ಕುತೂಹಲ ಮೂಡಿಸಿದಂತಹ ಒಂದು ಏನಪ್ಪ ಅಂತಂದ್ರೆ ಐತಿಹಾಸಿಕವಾಗಿರ್ತಕ್ಕಂಥದ್ದೇ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಬೆಳಗಿನ ಜಾವ ನೋಡಿದಾಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಒಂದು ವಿಶೇಷ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಉತ್ಖನನ ಅನ್ನೋದು ಯಾವ ರೀತಿ ಇರುತ್ತೆ, ಯಾವ ರೀತಿ ನಮ್ಮ ಪರಂಪರೆ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಒಂದು ನೈಜ ಉದಾಹರಣೆ ಇದಾಗಿದೆ. ಮಕ್ಕಳಲ್ಲಿ ಯಾವ ರೀತಿಯಾಗಿ ಒಂದು ಈ ರೀತಿಯಾದ ಐತಿಹಾಸಿಕ ಹಿನ್ನೆಲೆ ಹೇಳುವಂಥ ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡೋದಾಗಿರಲಿ, ಅದರಲ್ಲಿ ಉತ್ಖನನದಲ್ಲಿ ಏನೇ ಸಿಗಲಿ ಎಲ್ಲವೂ ಬಂಗಾರವೇ ಆಗಿರುತ್ತೆ. ಕೇವಲ ಸ್ವರ್ಣ ಮಾತ್ರ ಸ್ವರ್ಣ ಅಲ್ಲ, ಅಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಕೂಡ ಬಂಗಾರನೇ. ಲಕ್ಕುಂಡಿಯಲ್ಲಿ ಸಾಕಷ್ಟು ಬಂಗಾರ, ವಜ್ರ, ವೈಡೂರ್ಯ ಇದೆ ಅಂತ ಈ ಗ್ರಾಮದ ಹಿರಿಯರು ಪ್ರತಿದಿನ ಹೇಳ್ತಾ ಇದ್ದಾರೆ. ಇಲ್ಲಿ ಬೇಕಾದಷ್ಟು ನಿಧಿ ಆಭರಣಗಳಿವೆ. ಆ ನಿಧಿಗೆ ರಕ್ಷಣೆ, ಭದ್ರತೆ ಬೇಕು. ಇದು ಇತಿಹಾಸ ಗ್ರಾಮ ಆಗಬೇಕು ಅನ್ನೋದು ಸ್ಥಳೀಯರ ಮಾತು. ಒಟ್ಟಿನಲ್ಲಿ ಲಕ್ಕುಂಡಿಯಲ್ಲಿ ನಡೆಯುವ ಉತ್ಖನನ ವೇಳೆ ದಿನದಿಂದ ದಿನಕ್ಕೆ ಏನೆಲ್ಲ ಸಿಗಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಒಂದು ಕಡೆಯಾದ್ರೆ, ಉತ್ಖನನ ಯಾವ ರೀತಿ ಮಾಡ್ತಾರೆ ಅಂತ ನೋಡು ಮನಸ್ಸುಗಳಿಗೆ ಸಹ ಲಕ್ಕುಂಡಿ ಕೈ ಬೀಸಿ ಕರೀತಾ ಇದೆ. ಫಾರೂಕ್ ಮಕ್ಕಂದ, ಜಿ ಕನ್ನಡ ನ್ಯೂಸ್, ಗದಗ.